ನೋಡಿ, ನಾನು ಚಕೋತಗಡಗೆ ಬಂದಿದ್ದೀನಿ. ಇದು ಇದರಲ್ಲಿದೆ, ಎಲ್ಲಿ ಅಂತಂದರೆ ದೇವನಹಳ್ಳಿಲಿ. ಅವ್ರು ಹೇಳಿದ್ರು 50 ಮರ ಇತ್ತಮ್ಮ, ಇವಾಗ 20 ಇರೋದು ಅಂತ. 20 ಅಲ್ಲ, 1-2 ಮರ ಇರಲಿ. ನೋಡಲಿಕ್ಕೆ ಏನು ಸಮೃದ್ಧಿಯಾಗಿದೆ ಅಂದರೆ ಎಲ್ಲ ಹಣ್ಣಾಗಲಿಕ್ಕೆ ಇನ್ನೂ 1.5 ತಿಂಗಳು ಬೇಕು ಅಂದರು. ಅಷ್ಟು ಸಮೃದ್ಧಿಯಾಗಿದೆ. ನನಗಂತೂ ಇದನ್ನು ಮರೆಯೋಕ್ಕೆ ಆಗ್ತಾಯಿಲ್ಲ. ನಾನು 20 ಸರ್ತಿ ಫೋನ್ ಮಾಡಿದೆ, ತೆಗ್ದೇ ಇರಲಿಲ್ಲ. ಕಡೆಗೆ ಟ್ರೈ ಮಾಡಿ 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 ಆದಮೇಲೆ ಪಾಪ ಸಿಕ್ಕಿದ್ರು. ನೋಡಿದ್ರೆ ಅಯ್ಯೋ ಏನು ಚೆನ್ನಾಗಿದೆ ಅಂದರೆ ಒಂದೊಂದು ಕೊಂಬೆನಲ್ಲೋ ಅಷ್ಟಿಷ್ಟೊಂದು ಬಿದ್ದಿದೆ. ಎಷ್ಟೊಂದೆಲ್ಲ ಉದ್ರೋಗ್ಬಿಟ್ಟು ಕೆಳಗಡೆ ಇದಾಗ್ತಾಯಿದೆ. ಆದರೆ ನಮಗೆ ಪರ್ಮಿಷನ್ ಕೊಟ್ರಲ್ಲ, ಇನ್ನೇನು ಹೊರಟು ಬಿಡೋಣ ಆಗಲ್ಲ ಅಂದ್ಕೊಳ್ತಾ ಇದ್ದ ಹಾಗೇ ಅವರು ಫೋನ್ ತಗೊಂಡು ಹೋಗ್ರಮ್ಮ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಭಾಳ ಚೆನ್ನಾಗಿದೆ. ಒಂದೊಂದು ಹಣ್ಣು ನೋಡಲಿಕ್ಕೆ ನೋಡಿ, ಇಲ್ಲಿ ತುಂಬ ವೆರೈಟೀಸು. ಜಾಕ್ ಫ್ರೂಟ್ ಇದೆ, ಮ್ಯಾಂಗೋ ಇದೆ, ಮಲ್ಲಿಕಾ, ಆಮೇಲೆ ಜಾಂಬು, ಆಮೇಲೆ ವಾಟರ್ ಮೆಲನ್ನು, ಕನಕಾಂಬ್ರ, ತುಂಬ ವೆರೈಟೀಸ್ ಎಲ್ಲ ಇದೆ. ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ಅವರ ಹಣ್ಣಾದಾಗ ಬನ್ನಿ ಅಂತ ಅಂದಿದ್ದು ಒಂದು ಒಳ್ಳೆ ಥರನೇ. ನೋಡೋಣ ಮುಂದಕ್ಕೆ. ಇವಾಗ ಗೊತ್ತಾಯ್ತಲ್ಲ ಎಲ್ಲಿದೆ ಅಂತ ಬರ್ಬೋದು ಮುಂದೊಂದು ಸರ್ತಿ. ಈಗಂತೂ ನನಗೆ ತುಂಬ ಖುಷಿಯಾಯಿತು. ಆದರೆ ಒಂದೊಂದು ಏನಿಲ್ಲ ಅಂತಂದ್ರೂ ಒಂದು 3-4 kg ಇರ್ಬೋದು ಏನಪ್ಪ. ನನಗೆ 3 ಇರೋದು ಬೇಕಾಗಿತ್ತು, ಎಲೆ ಸಮೇತ. ಅದು ಕೂಡ ಇದೆ ಇಲ್ಲಿ ನೋಡಿ. ಆದರೆ ಹಣ್ಣಾಗಿದ್ದರೆ ಅಂತೂ ತೊಗೋಬೋದಾಗಿತ್ತು. ಅಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಅಂದರೆ ಅಯ್ಯಪ್ಪ. ನಂಗೆ ನೋಡಲಿಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಎಷ್ಟು ಚಂದ ಹಾಂ. ನೋಡಿ ಎಷ್ಟು ಗಾತ್ರ ಇದೆ ಅಂದರೆ ಅಷ್ಟು ಗಾತ್ರಗಳು ಇದೆ. ಹಾಂ ನೋಡಿ, ಚಕೋತ ಗಾರ್ಡನ್ನು ಅಂದರೆ ಚಕೋತ. ನಿಜವಾಗಿ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆಯಪ್ಪ ಚಕೋತ. ನೋಡಿ ಸಖತ್ತು ದೊಡ್ಡದಾಗಿದೆ ಆಯಿತಾ. ಆವಾಗಲೇ ನುಗ್ಬಿಟ್ಟೆ ಭಾಳ ಇರುವೆಗಳು ಕಚ್ಬಿಡ್ತು. ಹಾಗಾಗಿ ನಾನು ಖುಷಿ ಆಗ್ತಾಯಿದೆ. ನುಗ್ಕೊಂಡು ಹೋಗಬೇಕು. ಇರಲಿ ಒಂದೇನಂತಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ ಚಕೋತ. ಎಲ್ಲ ವಿಪರೀತ ದೊಡ್ಡದಾಗಿದೆ. ತೂಗಿದ್ರೆ ಒಂದು 3 kg ತೂಗ್ಬೋದು. ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಸಮೃದ್ಧಿಯಾಗಿದೆ. ಹಣ್ಣುಗಳಂತೂ ಜೋತು ಮುರ್ತಿವೆ. ಇನ್ನು 1.5 ತಿಂಗಳಿಗೆ ಹಣ್ಣಾಗುತ್ತೆ ಅಂದರು. ಅಲ್ಲಿ ಮೇಲೆಲ್ಲ ಇದೆ, ಬಟ್ ಎಲ್ಲ ಕಾಯಿ. ನಾನಾಗಿದ್ದರೆ ಅವ್ರು ಇದ್ದಿದ್ರೆ ಅದನ್ನೇ ಕೊಡಿ ಅಂತ ಕಿತ್ಕೊಂಡು ಹೊರಟೋಗ್ತಾಯಿದ್ದೆ. ಸಖತ್ತಾಗಿದೆಯಪ್ಪ ಗಾರ್ಡನ್ನು. ನಾನು ನಮ್ಮ ತೋಟದಲ್ಲಿ ಹಾಕಬೇಕು. ಅದು ಈಗ ಬಿಟ್ಟರೆ ಅದನ್ನು ನೋಡಬೇಕು ಆಸೆ ಇದೆ. ಸಖತ್ತಾಗಿದೆ. ಅದು ನೋಡೋಣ. ಇದಂತೂ ನನಗೆ ಭಾಳ ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಗಾರ್ಡನ್. ಸಖತ್ತಾಗಿದೆ ನೋಡಿ. ಎಲೆಗಳೆಲ್ಲ ಉದುರಿದೆ. ಇಲ್ಲಂತೂ ಇರುವೆಗಳ ಗದ್ದೆಗಳಿಲ್ಲ. ವಿಪರೀತ ಇರುವೆಗಳು ಗದ್ದೆಗಳೆಲ್ಲ ಸಿಕ್ಕಾಪಟ್ಟೆ ಇತ್ತು, ಕಚ್ಚಾಕ್ಬಿಡ್ತು. ಇಲ್ಲೇನಿಲ್ಲ, ಆರಾಮಾಗಿದೆ. ಎಲ್ಲರೂ ವಾಟರ್ ಆ್ಯಪಲ್ ಕಿತ್ಕೊಂಡು ತಿಂತಾ ಇದ್ದಾರೆ. ನನಗೇನೇ ಆಗಲಿ ಅವ್ರು ಫೋನ್ ತೆಗಿಲಿಲ್ವಲ್ಲ, ಅಯ್ಯೋ ನೋಡೋಕ್ಕಾಗುತ್ತೋ ಇಲ್ವೋ, ಬೇರೆ ಫಾರಮ್ ನೋಡಿ ಅಂತಿದ್ದೆ. ಅಷ್ಟರಲ್ಲಿ ಟಕ್ ಅಂತ ತೆಗೆದ್ರು. ಟಕ್ ಅಂತ ಯಾರಿಗೂ ಹೇಳಿದ್ರು ಕರ್ಕೊಳ್ಳಿ ಅಂತ. ಅವ್ರು ಬಂದು ನನಗೆ ಕರ್ಕೊಂಬಂದರು. ಇವಾಗ ನೋಡಿ ಯಂಗ್ ಪ್ಲ್ಯಾಂಟ್ ಇದೆ. ಯಂಗ್ ಪ್ಲ್ಯಾಂಟು ಇದು ನೋಡಿ. ಇವಾಗ ಅದು ಸಣ್ಣದಾಗಿ ಬಿಟ್ಟಿದೆ. ಅವೆಲ್ಲ ತುಂಬ ತೂಕ. ಇದು ಮೂಸಂಬಿಗಿಂತ ಒಂದಷ್ಟು ದೊಡ್ಡ ಗಾತ್ರದಲ್ಲಿದೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ನೋಡಲಿಕ್ಕೆ. ನನಗಂತೂ ಭಾಳ ಖುಷಿಯಾಗೋಯ್ತು. ಆ ಜಾಕ್ ಫ್ರೂಟು ಇದು ಎಲ್ಲನೂ
ನೋಡಲಿಕ್ಕೆ ಸಖತ್ತಾಗಿದೆ. ಎಷ್ಟೊಂದು ಉದ್ರೋಗಿದೆ. ಅದರಲ್ಲಿ ನಾನೊಂದು ತೊಗೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಅಂತ ಕೇಳಿಬಿಟ್ಟು ದುಡ್ಡು ಕೊಟ್ಬಿಡ್ತೀನಿ. ನನಗೊಂದು 2-3 ಬೇಕು. ನೋಡೋಣ, ನಂಗೆ ಭಾಳ ಖುಷಿಯಾಗಿದೆ.